ಚನ್ನಗಿರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಘಟಕದ ವತಿಯಿಂದ ವಿವಿಧ ವಿಚಾರಗಳನ್ನು ಉಲ್ಲೇಖಿಸಿ ಗುರುವಾರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಿಗೆ ಉದ್ದೇಶಿಸಿ ಸಲ್ಲಿಸಲಾದ ಮನವಿಯಲ್ಲಿ ದೇಶದಲ್ಲಿ ಭದ್ರತೆ, ಮಹಿಳಾ ಸುರಕ್ಷತೆ, ಮಾನವ ಕಳ್ಳ ಸಾಗಣೆ, ಧಾರ್ಮಿಕ ಸ್ವಾತಂತ್ರ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಆತಂಕ ವ್ಯಕ್ತಪಡಿಸಲಾಗಿದೆ. ಕೆಲವು ರಾಜ್ಯಗಳಲ್ಲಿ ವರದಿಯಾಗಿರುವ ಪ್ರಕರಣಗಳನ್ನು ಉಲ್ಲೇಖಿಸಿ ಅವುಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿದೆ. ಮನವಿಯಲ್ಲಿ ಕಾರ್ಪೊರೇಟ್ ವಲಯ, ಶಿಕ್ಷಣ ಸಂಸ್ಥೆಗಳು ಹಾಗೂ ಜಿಮ್ಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ, ಬ್ಲಾಕ್ ಮೇಲ್, ಮಾನವ ಕಳ್ಳ ಸಾಗಣೆ ಆರೋಪಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಜೊತೆಗೆ ಕಾಣೆಯಾಗಿರುವ ಮಹಿಳೆಯರ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ಘಟಕ ರಚಿಸಿ ಪತ್ತೆ ಹಚ್ಚಬೇಕು ಎಂದು ಮನವಿ ಮಾಡಲಾಗಿದೆ. ಹಾಗೂ ಎಲ್ಲಾ ಖಾಸಗಿ ಸಂಸ್ಥೆಗಳ ಆಂತರಿಕ ದೂರು ಸಮಿತಿಗಳ ಕಾರ್ಯಪದ್ಧತಿಯನ್ನು ಪರಿಶೀಲಿಸಿ ಕಳೆದ 10 ವರ್ಷಗಳ ಪ್ರಕರಣಗಳನ್ನು ಪರಿಶೀಲನೆ ಮಾಡಬೇಕು ಎಂಬ ಬೇಡಿಕೆಯು ಮನವಿಯಲ್ಲಿ ಸೇರಿದೆ. ಜಿಮ್ ಮತ್ತು ತರಬೇತಿ ಕೇಂದ್ರಗಳಲ್ಲಿ ನೋಂದಣಿ ಕಡ್ಡಾಯ, ಸಿಸಿಟಿವಿ ಅಳವಡಿಕೆ ಹಾಗೂ ಮಹಿಳಾ ತರಬೇತಿದಾರರ ನೇಮಕಾತಿ ಸೇರಿದಂತೆ ನಿಯಮಗಳನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಈ ಸಂಬಂಧ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಜಾರಿ ನಿರ್ದೇಶನಾಲಯ ED ಹಾಗೂ ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡದಿಂದ SIT ಸಮಗ್ರ ತನಿಖೆ ನಡೆಸುವಂತೆ ಮನವಿ ಮಾಡಲಾಗಿದೆ. ಮನವಿ ಸಲ್ಲಿಸಿದವರಲ್ಲಿ ಬಜರಂಗ ದಳ ಜಿಲ್ಲಾ ಸಂಯೋಜಕ ರವಿಚಂದ್ರ N, ವಿಶ್ವ ಹಿಂದೂ ಪರಿಷತ್ ಕೋಶಾಧ್ಯಕ್ಷ ಮಂಜುನಾಥ್ KH, ತಾಲೂಕು ಅಧ್ಯಕ್ಷ ಜಯಣ್ಣ ಗೌಡರ್, ತಾಲೂಕು ಸಂಯೋಜಕ ಶ್ರೀನಿವಾಸ್ J ಸೇರಿದಂತೆ ಮಂಜುನಾಥ್ ಕಳ್ಳೆ, ನಿತಿನ್ ಕೀರ್ತಿ, ಶಿವರಂಜನ್ ಹಾಗೂ ಪ್ರಮೋದ್ ಮುದ್ಗಲ್ ಉಪಸ್ಥಿತರಿದ್ದರು. ಈ ಮನವಿಯ ಪ್ರತಿಗಳನ್ನು ಕೇಂದ್ರ ಗೃಹ ಸಚಿವರು, ರಾಜ್ಯಪಾಲರು, ರಾಜ್ಯ ಗೃಹ ಸಚಿವರು, NIA ಮಹಾನಿರ್ದೇಶಕರು, ರಾಜ್ಯ ಮಹಿಳಾ ಆಯೋಗ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕಳುಹಿಸಲಾಗಿದೆ. ವರದಿ ದೇವರಾಜ್ ಕೆ ನಲ್ಲಿಹಂಕಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ನಿರ್ದಾಕ್ಷಿಣ್ಯವಾಗಿ ಕಾನೂನಾತ್ಮಕವಾಗಿ ಗೋಹತ್ಯೆ ಸಾಗಾಣಿಕೆ ಮಾಡೋ ಕ್ರಮ ಕೈಗೊಂಡ್ರೆ ಅದು ಸುಧಾರಣೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಶಾಂತಿಯುತವಾಗಿರುತ್ತೆ. ಇಲ್ಲ ಮುಂದಿನ ದಿನಗಳಲ್ಲಿ ಘಟನೆಗಳಿಗೆ ದಿವಾಗೋದ್ರೆ ಯೋಚನೆ ಮಾಡಿ ನೀವು ಅದನ್ನ ಕೂಡಲೇ ತಕ್ಷಣವಾಗಿ ನಗರದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೇಕಾದ ಜಾಗಗಳಲ್ಲಿ ಗೋಹತ್ಯೆಗಳು ಬೆಳಗ್ಗೆ ರಾತ್ರಿ ಹೊತ್ತು ಎಲ್ಲ ಕಡೆ ಸಾಗಾಣಿಕೆ ಆಗ್ತಿದೆ. ಅದ್ರ ಬಗ್ಗೆ ಕಾನೂನಾತ್ಮಕ ಗೋಹತ್ಯೆ ವಿಷಯದ ಜಾರಿ ಇದೆ. ಆದ್ರೂ ಕೂಡ ಎಲ್ಲಿ ಬೇಕಾದ ಗೋಹತ್ಯೆ ಅಂಗಡಿಗಳು ಮಾಡಿದ್ರೆ ಇವತ್ತು ಕೂಡ ಮಟನ್ ಅಂಗಡಿಗಳು ಓಪನ್ ಇದಾವೆ, ಇಟ್ಟಿದ್ದಾವೆ, ಪೊಲೀಸ್ ಇಲಾಖೆ ಕಂಡುಹಿಡಿದೆ. ಕೇಳೋರು ಯಾರಿಲ್ಲ, ಹೇಳೋದಿಲ್ವಾ? ಎಲ್ಲಾ ಕಡೆ ಗೋಹತ್ಯೆ ನಿಷೇಧ ಇದ್ರು ಕೂಡ ಇದು ಕೂಡ ಮಾತಾಡೋರು ಯಾರಿಲ್ವಾ? ಏನೋ ಗೋಹತ್ಯೆ ಯಾಕಿಲ್ಲ? ಮಾತಾಡಿ